ಖ್ಯಾತ ನಟ ಪವನ್ ಕಲ್ಯಾಣ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಹಾಗಾದ್ರೆ ಪವನ್ ಕಲ್ಯಾಣ್ಗೆ ಆಗಿದ್ದೇನು? ಸದ್ಯ ಆಂಧ್ರ ಪ್ರದೇಶ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್, ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯನಿರತನಾಗಿರುವಂತಹ ಪವನ್ ಕಲ್ಯಾಣ್ ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯದಲ್ಲಿ ಏರಿಳಿತ ಕಾಣಿಸಿಕೊಂಡಿದೆ. ಹಾಗಾದ್ರೆ ಏನಾಯ್ತು ಪವನ್ ಕಲ್ಯಾಣ್ ಅವರಿಗೆ? ಆಂಧ್ರ ಪ್ರದೇಶದ ಇತ್ತೀಚೆಗಿನ ಚುನಾವಣೆಯಲ್ಲಿ ಅದೃಷ್ಟವಶಾತ್ ಒಂದಷ್ಟು ಸ್ಥಾನ ಗೆದ್ದು ಆಕಸ್ಮಿಕವಾಗಿ ಡಿಸಿಎಂ ಆಗಿದ್ದಂತಹ ಪವನ್ ಕಲ್ಯಾಣ್, ಖ್ಯಾತ ನಟ ಕೂಡ ಆಗಿದ್ರು. ಆ ಪವನ್ ಕಲ್ಯಾಣ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸದ್ಯ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವಂತಹ ಪವನ್ ಕಲ್ಯಾಣ್ ಸಾರ್ವಜನಿಕ ಸೇವೆಯಲ್ಲಿ ಆಕ್ಟಿವ್ ಆಗಿದ್ದಂತಹ ಒಬ್ಬ ನಾಯಕ. ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾದ್ರೆ ಪವನ್ ಕಲ್ಯಾಣ್ಗೆ ಕಾಡ್ತಾ ಇರುವಂತಹ ಕಾಯಿಲೆ ಯಾವುದು? ಅಬ್ಬರದ ಭಾಷಣ, ವಿಭಿನ್ನವಾದಂತಹ ಡೈಲಾಗ್, ಎದುರಿದ್ದಂತಹ ಸಮೂಹವನ್ನು ತನ್ನತ್ತ ಸೆಳೆದುಕೊಳ್ಳಬಲ್ಲ ಕ್ವಾಲಿಟಿ ಇರುವಂತಹ ಒಬ್ಬ ರಾಜಕೀಯ ನಾಯಕ, ಸಿನಿಮಾ ನಟ ಕೂಡ ಹೌದು. ಎದುರಾಳಿ ಕುಟುಂಬಸ್ಥರಿದ್ರೂ ಕೂಡ ನಖಶಿಕಾಂತವಾಗಿ ಎದುರಿಸುವಂತಹ ಒಬ್ಬ ಅಬ್ಬರದ ನಾಯಕ. ಅವರಿಗೀಗ ಕಾಯಿಲೆಯೊಂದು ಕಾಡ್ತಾ ಇದೆ. ಹಾಗಾದರೆ ಅದೇನು? ಯಾಕೆ ಅವರು ಆಸ್ಪತ್ರೆಯ ಮೊರೆ ಹೋಗಿದ್ದಾರೆ? ಜೊತೆಗೆ ವೈದ್ಯರು ಯಾಕೆ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ? ಪವನ್ಗೆ ಏನಾಯಿತು ಎನ್ನುವ ಟೆನ್ಷನ್ನಲ್ಲಿ ಅಭಿಮಾನಿಗಳು ಒಂದು ಕಡೆ ಆತಂಕದಲ್ಲಿ, ಮತ್ತೊಂದು ಕಡೆ ಕುಟುಂಬಸ್ಥರು. ಪವನ್ ಕಲ್ಯಾಣ್ ತೀವ್ರ ಜ್ವರದಿಂದ ಬಳಲ್ತಾ ಇದ್ದಾರೆ. ಜ್ವರದ ಜೊತೆಗೆ ಪವನ್ಗೆ ಸ್ಪಾಂಡಿಲೈಟಿಸ್ನಿಂದ ಬಳಲುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಈ ಕಾಯಿಲೆ ಮೂಳೆಗೆ ಸಂಬಂಧಪಟ್ಟಿದ್ದು. ಮೂಳೆ ತಜ್ಞರು ಸಾಕಷ್ಟು ಸಲಹೆಯನ್ನ ಕೊಡ್ತಿದ್ದಾರೆ. ಈ ಕಾಯಿಲೆ ಹೆಚ್ಚಾಗಿ ಬೆನ್ನಿನ ಮೂಳೆಯಲ್ಲಿ ಕಂಡುಬರುತ್ತೆ. ಕೀಲುಗಳ ಉರಿಯೂತದಿಂದ ಈ ಕಾಯಿಲೆ ಬರುತ್ತದೆ. ಈ ಸುದ್ದಿ ಕೇಳಿ ಪವನ್ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ. ಒಂದು ಕಡೆ ಉರಿಯೂತ, ಜೊತೆಗೆ ಮೂಳೆಯ ವಿಪರೀತ ನೋವು. ದಿನದಿಂದ ದಿನಕ್ಕೆ ಮೂಳೆ ನೋವು ಉಲ್ಬಣಗೊಂಡಿದೆ. ಅದರ ತೀವ್ರತೆ ಹೆಚ್ಚು ಮಾಡಿಕೊಳ್ತಾ ಇದೆ ನೋವು. ಆ ಗಾಯದ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪವನ್ ಕಲ್ಯಾಣ್ ಅವರಿಗೆ. ಒಂದು ಕಡೆ ರಾಜಕೀಯದ ಬಹುದೊಡ್ಡ ಜವಾಬ್ದಾರಿ. ಈ ಡಿಸಿಎಂ ಎನ್ನುವಂತಹ ಸಾಂವಿಧಾನಿಕ ಹುದ್ದೆ ಇತ್ತೀಚೆಗಾಗಿದ್ದು, ಅದು ಅಸಂವಿಧಾನಿಕವಾಗಿತ್ತು. ಈ ಹುದ್ದೆಯನ್ನು ಅಲಂಕರಿಸಿಕೊಂಡವರ ಪೈಕಿ ಹೆಚ್ಚು ಜನ ಹೆಚ್ಚು ಸುದ್ದಿಯಲ್ಲಿರೋದಿಲ್ಲ. ಆದರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಇಬ್ಬರು ಈ ಡಿಸಿಎಂ ಪೋಸ್ಟ್ನಲ್ಲಿ ಹೆಚ್ಚು ಮಿಂಚುತ್ತಾರೆ. ಸಿಎಂಗಿಂತಲೂ ಕೂಡ ಹೆಚ್ಚು ಕಾಣಿಸಿಕೊಳ್ಳೋದು ಉಪಮುಖ್ಯಮಂತ್ರಿಗಳು. ಆದರೆ ಅದು ಸೀಮಿತ ಆಗಿರುವಂತಹದ್ದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ. ಉಳಿದ ಭಾಗಗಳಲ್ಲಿ ಉಪಮುಖ್ಯಮಂತ್ರಿ ಒಂದು ರಬ್ಬರ್ ಸ್ಟ್ಯಾಂಪ್ ಅಷ್ಟೇ. ಸೊ ಪವನ್ ಕಲ್ಯಾಣ್ ಇತ್ತೀಚೆಗೆ ರಾಜಕೀಯವಾಗಿ ತುಂಬಾ ಆಕ್ಟಿವ್ ಇದ್ದಂತಹ ಒಬ್ಬ ಉಪಮುಖ್ಯಮಂತ್ರಿ. ಆದರೆ ಅವರಿಗೆ ಈ ಒಂದು ಕಾಯಿಲೆ ಯಾವಾಗ ಅವರು ವೈದ್ಯರು ಖಾತ್ರಿಪಡಿಸಿದ್ರು, ಅದಾದ ನಂತರ ಅವರು ಸ್ವಲ್ಪ ಹಿಂದೆಟ್ಟು ಹಾಕಿದ್ರು ರಾಜಕೀಯವಾಗಿ ಆಕ್ಟಿವ್ ಆಗಿರೋದಕ್ಕೆ. ಕಾರಣ ಆ ಒಂದು ಕಾಯಿಲೆ ಇದೆಯಲ್ಲ, ಅದು ಅವರ ಬೆನ್ನು ಮೂಳೆಯಲ್ಲಿ ಕಾಣಿಸಿಕೊಂಡಿರುವಂತಹದ್ದು. ಅದು ದಿನದಿಂದ ದಿನಕ್ಕೆ ಈ ಹಿಂದೆ ನಟ ದರ್ಶನ್ ಕೂಡ ಆ ಬೆನ್ನು ನೋವಿನ ಕಾರಣಕ್ಕೋಸ್ಕರ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ್ರು. ಆದರೆ ಜಾಮೀನು ಬೇಕು ಅನ್ನೋದಕ್ಕೆ ಅವರಿಗೆ ಬೆನ್ನು ನೋವು ಬಂತು, ಅಥವಾ ಬೆನ್ನು ನೋವು ಇರೋದ್ರಿಂದ ಅವರಿಗೆ ಜಾಮೀನು ಸಿಕ್ತೋ ಗೊತ್ತಿಲ್ಲ. ಅದು ಇನ್ನೂ ಕೂಡ ಗೊಂದಲ ಇದೆ. ಸೊ ಪವನ್ ಕಲ್ಯಾಣಿಗೂ ಕೂಡ ಈಗ ಅದೇ ತರಹದ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹಾಗಾದರೆ ಪವನ್ ಕಲ್ಯಾಣ್ಗೆ ಆಗಿದ್ದೇನು? ಸದ್ಯ ಆಂಧ್ರ ಪ್ರದೇಶದ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಸಾರ್ವಜನಿಕ ಸೇವೆಯಲ್ಲಿ ಸದಾ ಆಕ್ಟಿವ್ ಆಗಿರ್ತಾರೆ. ಹಾಗಾದರೆ ಪವನ್ಗೆ ಇರುವಂತಹ ಕಾಯಿಲೆ ಯಾವುದು ಅನ್ನೋದನ್ನು ಈಗಾಗಲೇ ನಾವು ರಿವೀಲ್ ಮಾಡಿದ್ದೀವಿ. ಪವನ್ಗೆ ಏನಾಯಿತು ಎನ್ನುವಂತಹ ಟೆನ್ಷನ್ಗಳಿಗೆ ಅಭಿಮಾನಿಗಳಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಪವನ್ ಕಲ್ಯಾಣ್ ತೀವ್ರ ಜ್ವರದ ಜೊತೆಗೆ ಬೆನ್ನು ನೋವಿನ ಅಥವಾ ಬೆನ್ನು ಮೂಳೆಯ ಸ್ಪಾಂಡಿಲೈಟಿಸ್ ಎನ್ನುವಂತಹ ಕಾಯಿಲೆಯಲ್ಲಿ ಬಳಲ್ತಾ ಇದ್ದಾರೆ. ಈ ಕಾಯಿಲೆ ಮೂಳೆಗೆ ಸಂಬಂಧಪಟ್ಟಿದ್ದು. ಈ ಕಾಯಿಲೆ ಹೆಚ್ಚಾಗಿ ಬೆನ್ನಿನ ಮೂಳೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಕೀಲುಗಳ ಉರಿಯೂತದಿಂದ ಈ ಕಾಯಿಲೆ ಬರುತ್ತವೆ. ಈ ಸುದ್ದಿ ಕೇಳಿ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಮತ್ತು ಕುಟುಂಬಸ್ಥರಿಗೂ ಒಂದರ್ಥದ ಆತಂಕ ಇತ್ತು. ಆ ಆತಂಕ ಈಗ ಪವನ್ ಕಲ್ಯಾಣ್ ಅವರೇ ನೇರವಾಗಿ ಒಂದಷ್ಟು ಪರೋಕ್ಷವಾದಂಥ ಮಾತುಗಳನ್ನು ಆಡಿದರು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ನನಗೆ ಆ ತರಹದ ಗಂಭೀರ ಕಾಯಿಲೆ ಏನಿಲ್ಲ, ಸೊ ಯಾರು ಕೂಡ ಗೊಂದಲಕ್ಕೀಡಾಗೋದು ಬೇಡ ಎನ್ನುವಂಥ ಒಂದು ಸ್ಪಷ್ಟೀಕರಣ.